ನಮಸ್ಕಾರ. ಇವತ್ತಿನ ಚರ್ಚೆಗೆ ಸ್ವಾಗತ. ನಮ್ಮ ಮುಂದೆ ಈಗ ಇರೋದು ಡಿಜಿಟಲ್ ಮಾರ್ಕೆಟಿಂಗ್ನ ಪ್ರಾಮುಖ್ಯತೆ ಬಗ್ಗೆ ಒಂದು ಸಣ್ಣ ಮಾಹಿತಿ ತುಣುಕು. ಇವತ್ತಿನ ಡಿಜಿಟಲ್ ಜಮಾನದಲ್ಲಿ ಹಾ ವ್ಯಾಪಾರಗಳಿಗೆ ಇದು ಯಾಕೆ ಅಷ್ಟು ಅಗತ್ಯ ಅನ್ನೋದರ ಬಗ್ಗೆ ಇದು ಹೇಳುತ್ತೆ. ಹೌದು. ನೋಡಕ್ಕೆ ತುಂಬಾ ಸಂಕ್ಷಿಪ್ತವಾಗಿದೆ ಇದು. ಬಹುಶಃ ಒಂದು ಚಿಕ್ಕ ಪಾಡ್ಕಾಸ್ಟ್ನ ಭಾಗ ಅನ್ಸುತ್ತೆ. ಇದರ ಮುಖ್ಯ ಸಂದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ, ಸರಿನಾ? ಓಕೆ, ಶುರು ಮಾಡೋಣವೇ? ಖಂಡಿತ. ಇದು ಹೇಗೆ ಅಂದ್ರೆ, ಇವತ್ತಿನ ಬಿಸ್ನೆಸ್ ಜಗತ್ತಿನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಯಾಕೆ ಅನಿವಾರ್ಯ ಅನ್ನೋದನ್ನ ಒತ್ತಿ ಹೇಳುತ್ತೆ. ಹೌದು, ಇದರ ಮುಖ್ಯ ಅಂಶವೇ ಅದು ಅಲ್ವಾ. ಇಂದಿನ ಡಿಜಿಟಲ್ ಯುಗದಲ್ಲಿ ವ್ಯವಹಾರಗಳು ಬೆಳೆಯಲು ಅತ್ಯಂತ ಮುಖ್ಯ ಅಂತ ನೇರವಾಗೇ ಹೇಳಿದೆ. ನಿಜ. ಆದ್ರೆ ಯಾಕಿಷ್ಟು ಮುಖ್ಯ? ಅದು ಗ್ರಾಹಕರೆಲ್ಲ ಆನ್ಲೈನ್ ಇದ್ದಾರೆ ಅಂತನಾ? ಅದು ಒಂದು ದೊಡ್ಡ ಕಾರಣ. ಆಕ್ಚುಲಿ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಗ್ರಾಹಕರ ವರ್ತನೆ, ಅವರ ಖರೀದಿ ಮಾಡುವ ರೀತಿ ಎಲ್ಲವೂ ಈಗ ಆನ್ಲೈನ್ಗೆ ಶಿಫ್ಟ್ ಆಗಿದೆ. ಅದಕ್ಕೆ ತಕ್ಕ ಹಾಗೆ ಬಿಸ್ನೆಸ್ಗಳು ಬದಲಾಗಬೇಕು. ಮೂಲದಲ್ಲಿ ಹೇಳಿರೋ ಹಾಗೆ ಸೋಷಿಯಲ್ ಮೀಡಿಯಾ, ಎಸ್ಇಒ ಮತ್ತೆ ಆನ್ಲೈನ್ ಜಾಹೀರಾತುಗಳೆಲ್ಲ ಈ ಬದಲಾವಣೆಗೆ ನಾವು ಹೇಗೆ ಸ್ಪಂದಿಸಬಹುದು ಅನ್ನೋದಕ್ಕೆ ದಾರಿಗಳು. ಹೌದು. ಅದರಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಗೂಗಲ್ ಆಡ್ಸ್ ಇಂತಹ ಕೆಲವು ಪ್ಲಾಟ್ಫಾರ್ಮ್ಗಳ ಹೆಸರನ್ನು ಹೇಳಿದೆ. ಅಂದ್ರೆ ಎಲ್ಲಿ ಜನ ಜಾಸ್ತಿ ಇರ್ತಾರೋ ಅಲ್ಲಿಗೆ ಹೋಗಿ ಪ್ರಚಾರ ಮಾಡಿ ಅಂಟನಾ? ಅದು ಒಂದು ಭಾಗ ಅಷ್ಟೇ. ಬರೀ ತಲುಪಿದ್ರೆ ಸಾಲ್ದು. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಬ್ರ್ಯಾಂಡ್ ಅನ್ನು ಬಲಪಡಿಸುವುದು. ಅದಕ್ಕೆ ನೋಡಿ ಕಂಟೆಂಟ್ ಮಾರ್ಕೆಟಿಂಗ್, ವಿಡಿಯೋ ಮಾರ್ಕೆಟಿಂಗ್ ಬಗ್ಗೆನೂ ಹೇಳಿದೆ. ಓ ಹಾಗೆ? ಹೌದು. ಇವೆಲ್ಲ ಕೇವಲ ಜನರನ್ನು ತಲುಪೋಕೆ ಅಲ್ಲ, ಬ್ರ್ಯಾಂಡ್ನ ಒಂದು ಕಥೆ ಹೇಳೋಕೆ, ಗ್ರಾಹಕರ ಜೊತೆ ಒಂದು ನಂಬಿಕೆ, ಒಂದು ಸಂಬಂಧ ಬೆಳೆಸೋಕೆ ಸಹಾಯ ಮಾಡತ್ತೆ. ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಇದು ಬ್ರ್ಯಾಂಡ್ ವ್ಯಕ್ತಿತ್ವವನ್ನೇ ಕಟ್ಟತ್ತೆ. ಅಂದ್ರೆ ಕೇವಲ ಪ್ರಾಡಕ್ಟ್ ಬಗ್ಗೆ ಹೇಳೋದಲ್ಲ, ಅದಕ್ಕೂ ಮೀರಿ ಏನೋ ಕೊಡಬೇಕು ಅಂತ. ಕಂಟೆಂಟ್ ಮತ್ತು ವಿಡಿಯೋ ಮಾರ್ಕೆಟಿಂಗ್ ಮೂಲಕ ಬ್ರ್ಯಾಂಡ್ ಅನ್ನು ಬಲಪಡಿಸಬಹುದು ಅಂತ ಹೇಳಿರೋದು ಇದಕ್ಕೇನಾ? ನಿಜಕ್ಕೂ. ಕಂಟೆಂಟ್ ಅಂದ್ರೆ ಅದು ಉಪಯುಕ್ತ ಮಾಹಿತಿಯಾಗಿರ್ಬೋದು, ಏನಾದ್ರೂ ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ವಿಡಿಯೋಗಳು ಈಗಂತೂ ತುಂಬಾ ಪವರ್ಫುಲ್, ಜನರಿಗೆ ಬೇಗ ಕನೆಕ್ಟ್ ಆಗತ್ತೆ. ಇವೆಲ್ಲ ಸೇರಿ ಬ್ರ್ಯಾಂಡ್ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಮೂಡಿಸುತ್ತೆ. ಇಲ್ಲಿ ನಿಜವಾಗ್ಲೂ ಗಮನ ಸೆಳೆಯುವ ವಿಷಯ ಅಂದ್ರೆ, ಈ ಮೂಲದಲ್ಲಿ ಬರೀ ಏನು ಮಾಡಬೇಕು ಅಂತ ಹೇಳಿಲ್ಲ, ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅಂತಾನೂ ಸ್ವಲ್ಪ ಟಚ್ ಮಾಡಿದ್ದಾರೆ. ಹೌದು. ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕಲಿಯಿರಿ, ಆನ್ಲೈನ್ ಪ್ರೆಸೆನ್ಸ್ ಹೆಚ್ಚಿಸಿ ಮತ್ತು ನಿಮ್ಮ ವ್ಯವಹಾರವನ್ನು ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅಂತ ಒಂದು ರೀತಿಯಲ್ಲಿ ಕರೆನೆ ಕೊಟ್ಟಿದೆ. ಹೌದು, ಇದೊಂದು ಆಕ್ಷನಬಲ್ ಅಡ್ವೈಸ್ ತರ ಇದೆ. ಇದು ದೊಡ್ಡ ಕಂಪನಿಗಳಿಗೆ ಮಾತ್ರ ಅನ್ವಯಿಸುತ್ತಾ ಅಥವಾ ಸಣ್ಣ ಪುಟ್ಟ ವ್ಯಾಪಾರಗಳಿಗೂ ಇದು ಅಷ್ಟೇ ಮುಖ್ಯನಾ? ಇಲ್ಲ, ಇದು ಎಲ್ಲರಿಗೂ ಅನ್ವಯಿಸುತ್ತೆ. ನಿಜ ಹೇಳ್ಬೇಕಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಸಣ್ಣ ಬಿಸ್ನೆಸ್ಗಳಿಗೆ ಒಂದು ದೊಡ್ಡ ವರದಾನವೇ ಸರಿ. ಮೊದಲೆಲ್ಲ ದೊಡ್ಡ ಬಜೆಟ್ ಇರೋರು ಮಾತ್ರ ಜಾಹೀರಾತು ಮಾಡಬಹುದಿತ್ತು. ಹೌದು. ಈಗ ಹಾಗಿಲ್ಲ. ಸರಿಯಾದ ಸ್ಟ್ರಾಟಜಿ ಇದ್ರೆ ಕಡಿಮೆ ಖರ್ಚಿನಲ್ಲೂ ಕೂಡ ನೀವು ಜಗತ್ತಿನ ಯಾವ ಮೂಲೆಯಲ್ಲಿರೋ ಗ್ರಾಹಕರನ್ನಾದ್ರೂ ತಲುಪಬಹುದು. ಆನ್ಲೈನ್ ಪ್ರೆಸೆನ್ಸ್ ಅಂದ್ರೆ ನಿಮ್ಮ ಅಂಗಡಿ 24/7 ತೆರೆದಿದೆ ಅಂತಾನೆ ಅರ್ಥ. ಸರಿ. ಹಾಗಾಗಿ ಕೋರ್ಸ್ ಕಲೀರಿ ಅಂತ ಹೇಳಿರೋದು ಸುಮ್ನೆ ಅಲ್ಲ. ಇವತ್ತಿನ ಸ್ಪರ್ಧೆಯಲ್ಲಿ ಮುಂದೆ ಹೋಗ್ಬೇಕಾದ್ರೆ ಇದರ ಜ್ಞಾನ ಇರಲೇಬೇಕು. ಹಾಗಾದ್ರೆ ಒಟ್ಟಾರೆಯಾಗಿ ಈ ಮೂಲದಿಂದ ನಾವು ತೆಗೆದುಕೊಳ್ಳಬೇಕಾದ ಪಾಠ ಏನು? ಇದರ ಒಟ್ಟು ಅರ್ಥವೇನು? ಮೊದಲನೇದಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಈಗ ಒಂದು ಆಯ್ಕೆ ಅಲ್ಲ, ಅದು ಅನಿವಾರ್ಯತೆ. ಬಿಸ್ನೆಸ್ ಬೆಳೆಯಲು ಬೇಕೇ ಬೇಕು. ಎರಡನೆಯದಾಗಿ ಇದರಲ್ಲಿ ತುಂಬಾ ವಿಧಗಳಿವೆ. ಎಸ್ಇಒ, ಸೋಷಿಯಲ್ ಮೀಡಿಯಾ, ಕಂಟೆಂಟ್, ವಿಡಿಯೋ, ಆಡ್ಸ್ ಇವನ್ನೆಲ್ಲ ಒಟ್ಟಾಗಿ ಅಂದ್ರೆ ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲಿ ಬಳಸ್ಕೊಳ್ಬೇಕು. ಸರಿ. ಮೂರನೇದು ಮತ್ತು ಬಹುಶಃ ಅತಿ ಮುಖ್ಯವಾದದ್ದು, ಇದು ಬರೀ ಗ್ರಾಹಕರನ್ನು ತಲುಪುವುದು ಮಾತ್ರ ಅಲ್ಲ, ಅವರ ಜೊತೆ ಒಂದು ನಂಬಿಕೆ, ಒಂದು ಸಂಬಂಧ, ದೀರ್ಘಕಾಲದ ಸಂಬಂಧವನ್ನು ಕಟ್ಟುವುದರ ಬಗ್ಗೆ. ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ. ಈ ಮಾಹಿತಿ ಡಿಜಿಟಲ್ ಉಪಸ್ಥಿತಿಯ ಮಹತ್ವವನ್ನ ಚೆನ್ನಾಗಿ ತಿಳಿಸಿದೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ಹೇಳಿ, ಕೇಳೋಣ. ಈಗ ನೋಡಿ, ಎಲ್ಲರೂ ಆನ್ಲೈನ್ನಲ್ಲಿ ಇದ್ದಾರೆ, ಎಲ್ಲರೂ ಗಮನ ಸೆಳೆಯೋಕೆ ಪ್ರಯತ್ನಿಸ್ತಾ ಇದ್ದಾರೆ ಅಲ್ವಾ? ಹೌದು, ತುಂಬಾ ಸ್ಪರ್ಧೆ ಇದೆ. ಹೀಗಿರುವಾಗ ಬರೀ ಜಾಹೀರಾತು, ಕಂಟೆಂಟ್ ಅಂತ ತೋರಿಸೋದ್ರ ಬದಲು ಒಂದು ಬಿಸ್ನೆಸ್ಸು ನಿಜವಾಗ್ಲೂ ತನ್ನ ಗ್ರಾಹಕರ ಜೊತೆ ಹೇಗೆ ಹೇಳೋದು, ಒಂದು ನೈಜವಾದ, ಒಂದು ಅರ್ಥಪೂರ್ಣವಾದ ಕನೆಕ್ಷನ್ ಅನ್ನು ಹೇಗೆ ಸ್ಥಾಪಿಸ್ಬೋದು, ಆ ಡಿಜಿಟಲ್ ಗದ್ದಲದಲ್ಲಿ ಆ ಮಾನವ ಸ್ಪರ್ಶವನ್ನ ಹೇಗೆ ತರೋದು, ಇದು ಬಹುಶಃ ನಾವು ಮುಂದಕ್ಕೆ ಯೋಚಿಸಬೇಕಾದ ವಿಷಯ ಇರ್ಬೋದು.